ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವ ಈ ಒಂದೇ ಒಂದು ಮಾತು ಅಶ್ವಿನಿ ದೇವತೆಗಳು ಸಂಚರಿಸುವ ಸಮಯದಲ್ಲಿ ನೀವು ಹೇಳಿದರೆ ಸಾಕು, ಅವನು ಎಂತಹ ಶತ್ರುವಾದರೂ ನಿಮ್ಮ ಕಣ್ಣ ಮುಂದೆ ಬರಲು ಸಾಧ್ಯವಾಗುವುದೇ ಇಲ್ಲ. ಹಾಗೊಂದು ವೇಳೆ ನಿಮ್ಮ ಕಣ್ಣ ಮುಂದೆ ಓಡಾಡಿದರೂ ಕೂಡ ನಿಮ್ಮನ್ನು ನೋಡಿದರೆ ಹೆದರಿಕೆ, ಭಯ, ದಿಗಿಲು, ಆತಂಕ ಎಲ್ಲವೂ ಹುಟ್ಟಿಸುವಂತೆ ಆಗುತ್ತದೆ. ಈ ಒಂದು ಶತ್ರುನಾಶ ನಿವಾರಣಾ ತಂತ್ರವನ್ನು ಬೆಳಗಿನ ಜಾವವೇ ಯಾಕೆ ಮಾಡಬೇಕು ಅಂತಂದರೆ, ನೀವು ಏನೇ ಹೇಳಿದ್ರೂ ಅಸ್ತು ದೇವತೆಗಳು ತಥಾಸ್ತು ಅಂತ ಹೇಳುವ ಸಂಚಾರ ಮಾಡುವ ಸಮಯವಾಗಿರುತ್ತೆ. ಈ ಒಂದು ಪರಿಹಾರ ಹೇಗೆ ಮಾಡಬೇಕು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸಿದ್ಧಿಮಂತ್ರಂ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬದುಕಿನಲ್ಲಿ ಯಾವುದೇ ಸಮಸ್ಯೆಗಳು, ಏನೇ ಕಠಿಣವಾಗಿರುವಂತಹ ಮಾಟಮಂತ್ರ ಆಗಿರ್ಬೋದು, ವಶೀಕರಣ ಇರ್ಬೋದು, ಹಾಗೂ ಸ್ತ್ರೀ ಪುರುಷರ ಆಕರ್ಷಣ ತಂತ್ರಗಳು, ಶತ್ರುನಾಶದಂತಹ ಏನೇ ನಿಗೂಢ ಗೌಪ್ಯ ಸಮಸ್ಯೆಗಳಿಗೆ ಪರಿಹಾರ ಶ್ರೀ ಮಂಜುನಾಥ ಗುರುಗಳು ನೀಡುತ್ತಾರೆ. ಅವರು ನೀಡುವಂತಹ ಒಂದು ಕುಂಕುಮ 250 ಗ್ರಾಮ್ ಕುಂಕುಮ ಕೊಡ್ತಾರೆ. ಅವ್ರಿಗೆ ಫೋನ್ ಮಾಡಿ ಕೇಳಿ ಅದನ್ನು ಪಡ್ಕೊಳ್ಳಿ. ಆ ಕುಂಕುಮನ ತೆಗೆದುಕೊಂಡು ಬಂದು ಬೆಳಗಿನ ಜಾವ 3:45 ಅಷ್ಟೊತ್ತಿಗೆ ಎದ್ದು ಸ್ನಾನ ಮಡಿ ಮಾಡಿ 4:15 ಒಳಗಡೆ ರೆಡಿಯಾಗಬೇಕು. ಬೆಳಗಿನ ಜಾವ ನಿಮ್ಮ ಮನೆಯ ಹಂಚಿನ ಮೇಲೆ ಅಥವಾ ಟೆರೆಸ್ ಮೇಲೆ ನಿಂತುಕೊಂಡು ಆಕಾಶದತ್ತ ಮುಖ ಮಾಡುತ್ತಾ ಆ ಕುಂಕುಮವನ್ನು ಸ್ವಲ್ಪ ಹಾಲಿನಲ್ಲಿ ಕಲಸಿ ಬೆರೆಸಿ ಅದನ್ನು ಉಂಡೆಯ ರೀತಿಯಲ್ಲಿ ಕಟ್ಟಿ ಶತ್ರುನಾಶನಂ ಕುರು ಸ್ವಾಹ ಅಂತ ಹೇಳುತ್ತಾ ಆ ಶತ್ರುವಿನ ಹೆಸರನ್ನು ಹೇಳುತ್ತಾ ಆ ಕುಂಕುಮವನ್ನು ಆಕಾಶದೆತ್ತರಕ್ಕೆ ಎಸೆದು ಬಿಡಬೇಕು. ಒಂದು ಗೋಲಿಯ ರೀತಿಯಷ್ಟು ಅದನ್ನು ಗಂಟು ಕಟ್ಟಿಕೊಳ್ಳಬೇಕು. ಈ ಒಂದು ಕುಂಕುಮವನ್ನು ದೂರ ಎಸೆದರೆ ಅದೆಲ್ಲಾದರೂ ಬೀಳಲಿ ಪರವಾಗಿಲ್ಲ. ಆ ಶತ್ರುಗಳನ್ನು ನಾಶಪಡಿಸುವಂತಹ ಅಸ್ತು ದೇವತೆಗಳು ತಥಾಸ್ತು ಎನ್ನುತ್ತಾರೆ. ಆದರೆ ಕೆಲವು ಮಾರ್ಗದರ್ಶನದಲ್ಲೇ ಇದು ನಡೆಯಬೇಕಾಗುತ್ತದೆ. ಇದನ್ನು ಮಾಡುವ ಮೊದಲು ಗುರುಗಳು ಶ್ರೀ ಮಂಜುನಾಥ್ ಅವರಿಗೊಂದು ಕರೆ ಮಾಡಿ ಅವರು ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ಹೇಳುತ್ತಾ ಶತ್ರುನಾಶ ತಂತ್ರವನ್ನು ಹೇಗೆ ಯಾವ ವಿಧಾನದಲ್ಲಿ ಮಾಡಿಕೊಳ್ಳಬೇಕು ಅಂತ ತಿಳಿಸುತ್ತಾ ಇವತ್ತು ನಿಮ್ಮ ಬದುಕಿನಲ್ಲಿ ಇರತಕ್ಕಂತಹ ಎಂತಹ ಘೋರ ನಿಗೂಢ ಸಮಸ್ಯೆಗಳಿದ್ದರೂ ಪರಿಹಾರವನ್ನು ನೀಡುತ್ತಾರೆ. ಈ ಒಂದು ಶತ್ರು ನಿವಾರಣಾ ಕುಂಕುಮವನ್ನು ಇವತ್ತೇ ಕೇಳಿ ಫೋನ್ ಮಾಡಿ ಅವರು ನಿಮಗೆ ನೀಡುತ್ತಾರೆ. ಇದು ಶತ್ರುನಾಶಕ್ಕೆ ಮಾತ್ರವಲ್ಲ, ಅಸ್ತು ದೇವತೆಗಳಿಗೆ ಹೇಳಿ ನಿಮ್ಮ ಬದುಕಿನಲ್ಲಿ ಸಮಸ್ಯೆಗಳಿಗೂ ಕೂಡ ಪರಿಹಾರ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗಬೇಕು, ಗುಣವಾಗಬೇಕು, ಕಾಯಿಲೆಗಳು ನಿವಾರಣೆ ಆಗಬೇಕು ಅಂದರೂ ಕೂಡ ಇದೇ ಮಾತನ್ನು ಹೇಳುತ್ತಾ ಹೀಗೆ ಕೆಲಸಗಳನ್ನು, ಈ ಪರಿಹಾರವನ್ನು ಈ ವಿಧಾನದಲ್ಲೇ ಮಾಡಿ ನೋಡಿ. ನಿಮ್ಮ ಕಷ್ಟಗಳು ತುಂಬ ಚೆನ್ನಾಗಿ ಪರಿಹಾರ ಆಗುತ್ತೆ.